ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವರ್ಷದ ಕೊನೆಯ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ವರ್ಷದ ಕೊನೆಯ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಯಾವ ದೈವ ದೇವರನ್ನ ಬಹಳಷ್ಟು ಆರಾಧನೆ ಮಾಡ್ತೀರಿ, ಬಹಳಷ್ಟು ನಂಬಿರ್ತೀರಿ, ಆ ದೈವದ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ವರ್ಷದ ಕೊನೆಯ ಭವಿಷ್ಯ ಹೇಗಿದೆ, ಯಾವ ವಿಚಾರದಲ್ಲಿ ಮುನ್ಸೂಚನೆ ನಿಮಗೆ ಪ್ರಕೃತಿ ಮುಂಚಿತವಾಗಿ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗಿದೆ, ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಮುಂಚಿತವಾಗಿ ಕ್ರಿಸ್ಟಲ್ ಬುಕ್ನ ಮಾಡ್ಕೊಳ್ಬೇಕು ಅವರು ಕೂಡ ಅದೇ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ವರ್ಷದ ಕೊನೆಯ 3 ತಿಂಗಳ ಭವಿಷ್ಯ ನಿಮಗೆ ಏನು ಸೂಚನೆ ನೀಡ್ತಾ ಇದೆ, ಯಾವ ಮುನ್ಸೂಚನೆ ನಿಮಗಿದೆ, ಯಾವ ಏರುಪೇರುಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ಎಚ್ಚರಿಕೆಯೂ ಕೂಡ ಪ್ರಕೃತಿ ನಿಮಗೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪಾಪಪ್ ಆಗಿದೆ ಒಂದು ಕಾರ್ಡ್. ಓಕೆ, ಯಾವ ಮುನ್ಸೂಚನೆ ನಿಮಗೆ ಪ್ರಕೃತಿ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಈ ಸಮಯದಲ್ಲಿ ಬಹಳಷ್ಟು ಎಮೋಷನ್ಸಿಂದ ಇರುವಂಥದ್ದು ಅಥವಾ ಎಮೋಷ್ನಲಿ ಜನಗಳನ್ನು ಗೆಲ್ಲುವಂತಹ ಕಾರ್ಯಕ್ಕೆ ಮುಂದಾಗಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ಹಿಂದೆ ಬಹಳಷ್ಟು ಎಲ್ಲಿ ನೀವು ಅವಮಾನಗಳನ್ನು ಪಡೆದಿದ್ರೋ ಅಲ್ಲೇ ಇತ್ತೀಚೆಗೆ ನೀವು ಬಹಳಷ್ಟು ನಗಾಡಿಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಅಥವಾ ಎಲ್ಲಿ ಅವಮಾನ ಆಗಿತ್ತೋ ಅಲ್ಲೇ ಸನ್ಮಾನ ಅನ್ನುವ ರೀತಿಯಲ್ಲಿ ಎಮೋಷ್ನಲಿ ಕೂಡ ನೀವು ಜನಗಳಿಗೆ ಹತ್ರ ಆಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಅದೇ ರೀತಿ ಈ ಹಿಂದೆ ಮಾಡಿದಂತಹ ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ತಾ ಇಲ್ಲ. ಬಿಕಾಸ್ ಇವಾಗ ನಿಮಗೆ ಒಂದಷ್ಟು ಅರಿವಾಗಿದೆ, ನಾನು ಯಾವ ರೀತಿ ಇರಬೇಕು, ಯಾವ ರೀತಿ ನಾನು ನನ್ನ ಲೈಫ್ನ ಇಟ್ಕೊಳ್ಬೇಕು, ಯಾವ ರೀತಿ ನಾನು ಜನಗಳನ್ನು ಗೆಲ್ಲಬೇಕು ಅನ್ನುವಂತಹ ಪಾಠ ಈ ವರ್ಷದಲ್ಲಿ ನೀವು ಕಲ್ತಿದ್ದೀರಿ. ಹಾಗೆ ಎಮೋಷನ್ಸ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಹಾಗೆ ತಾಳ್ಮೆಯಿಂದ ನಾನು ಏನೆಲ್ಲ ಮಾಡಬೇಕು ಅನ್ನುವಂತಹ ಕೆಲವೊಂದಷ್ಟು ವಿಚಾರಗಳು ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಬಂದಿದೆ. ಆ ರೀತಿಯಾಗಿ ಬದಲಾಗಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಗೆಲುವು ನಿಮ್ಮದೇ ಅಂತ ಹೇಳಿ ತೋರಿಸ್ತಾ ಇದೆ. ವರ್ಷದ ಶುರುವಾತಲ್ಲಿ ನೀವು ಬಹಳಷ್ಟು ನೋವನ್ನೇನಾದ್ರು ಅನುಭವಿಸಿದರೆ ವರ್ಷದ ಕೊನೆಯಲ್ಲಿ ಬಹಳಷ್ಟು ಪಾಠಗಳನ್ನು ಕಲಿತು ಎಮೋಷ್ನಲಿ ಆಗಿರಬಹುದು ಅಥವಾ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಬಹಳಷ್ಟು ಸ್ಟ್ರಾಂಗ್ ಇದ್ದೀರಿ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ವಿಚಾರದಲ್ಲಿ ಜಯ ನಿಮ್ಮದೇ ಅಂತ ಹೇಳಿ ಬರ್ತಾ ಇದೆ. ಬಹಳಷ್ಟು ಮನಸ್ಸಿಗೆ ಸಮಾಧಾನ ಆಗುವಂತಹ ದಿನಗಳು ಎದುರಾಗ್ತಾ ಇದೆ. ಹಾಗೆ ಬಹಳಷ್ಟು ವಿಚಾರದಲ್ಲಿ ಹೆಸರು ಕೀರ್ತಿ ಪಡೆಯುವಂತಹ ಯೋಗಗಳು ಕೂಡ ಇಲ್ಲಿ ನಾನು ನೋಡ್ಬೋದು. ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರದ್ದಾಗಿದೆ ಇದು. ಹಾಗೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಕೆಲಸದ ಕಡೆ ಇನ್ನಷ್ಟು ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೆ, ಮತ್ತೆ ನೀವು ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಮುಂದೆ ಹೋಗೋದಕ್ಕಿಂತ ಮುಂಚೆ, ಯಾವುದೇ ಒಂದು ವಿಚಾರದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗತ್ತೆ. ಹಾಗೆ ಕೆಲಸದ ವಿಚಾರದಲ್ಲೂ ಅಷ್ಟೇ, ಯಾರೆಲ್ಲ ಪ್ರಮೋಷನ್ಗಾಗಿರ್ಬೋದು ಅಥವಾ ಏನೆಲ್ಲ ಎಕ್ಸ್ಪೆಕ್ಟೇಷನ್, ಇಂಟರ್ವ್ಯೂ ಕೊಟ್ಟಿರ್ಬೋದು, ಏನೇ ಆಗಿರ್ಬೋದು, ಅದು ಕೂಡ ಒಂದು ಒಳ್ಳೆಯ ಸ್ಥಾನಕ್ಕೆ ನೀವು ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಯಾರೆಲ್ಲ ಹೊಸ ಕೆಲಸಕ್ಕೆ ಏನಾದರೂ ಹೋಗುವಂಥದ್ದಿದ್ರೆ, ಹೌದು, ಕೆಲಸ ಬದಲಾವಣೆ ಆದಮೇಲೆ ನೀವೇ ಅಲ್ಲಿ ಒಂದಷ್ಟು ಹೈಲೈಟ್ ಆಗಿ ಕಾಣಿಸುವಂತಹ ಯೋಗ ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವರು ನಿಮ್ಮನ್ನ ಮುಂದೆ ಬಿಟ್ಟು ನಿಮ್ಮ ಹಿಂದೆ ಗಾಸಿಪ್ಗಳು ಮಾಡುವಂತಹ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಆಗಿರಬೇಕಾಗತ್ತೆ. ಅಂದರೆ ನೀವು ಏನೇ ವಿಚಾರ ಗೊತ್ತಿದ್ರು ಕೂಡ ಐ ನೋ
ನಿಮ್ಗೆಲ್ಲಾನು ವಿಚಾರ ಗೊತ್ತಿದೆ, ಯಾವುದೇ ವಿಚಾರದ ಬಗ್ಗೆ ಆಗಿರಲಿ ಕೂಲಂಕುಷವಾಗಿ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತೀರಿ, ಅದನ್ನು ಬೇರೆಯವ್ರಿಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಮಾಡ್ತೀರಿ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಮಾತುಗಳನ್ನು ಕೇಳದೇ ಇರುವಂತಹ ವ್ಯಕ್ತಿಗಳಿಗಾಗಿರಬಹುದು ಅಥವಾ ನಿಮ್ಮನ್ನು ಇಗ್ನೋರ್ ಮಾಡುವಂತಹ ವ್ಯಕ್ತಿಗಳಿಗಾಗಿರಬಹುದು, ನೀವು ಇಗ್ನೋರ್ ಮಾಡಬೇಕಾಗತ್ತೆ. ನೀವು ತುಂಬ ಪಾಠ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಂಥವ್ರು ಅತಿ ಬುದ್ಧಿವಂತರಾಗಿರ್ತಾರೆ. ಅವರಿಗೆ ಕಾಲನೇ ಪೆಟ್ಟು ಕೊಟ್ಟು ಬುದ್ಧಿ ಕಲಿಸಿ ಮುಂದಕ್ಕೆ ಹೋಗುತ್ತೋ ಬಿಟ್ಟರೆ ನಿಮ್ಮನ್ನು ಅವರು ಕೆಟ್ಟವರಾಗಿ ಮಾಡಿಬಿಡ್ತಾರೆ. ನೀವೇನೇ ಅವ್ರ ಬಗ್ಗೆ ಅವರ ಏಳಿಗೆ ಆಗಿರ್ಬೋದು, ಅವ್ರಿಗೆ ಒಳ್ಳೆತನದಿಂದ ಏನೇ ಒಂದು ಬಯಸೋದಕ್ಕೆ ಮುಂದಕ್ಕೆ ಆಗಿರ್ಬೋದು. ಬಟ್ ಆದರೆ ಅಂಥ ವ್ಯಕ್ತಿಗಳು ಆಗೇನಲ್ಲ ಅಲ್ಲ. ಫಾರ್ ಎಕ್ಸಾಂಪಲ್, ಏನು ಇವ್ರಿಗೆಲ್ಲನೂ ಗೊತ್ತಿದೆಯಾ, ಇವ್ರಿಗೆ ಗೊತ್ತಿರೋ ರೀತಿ ಆ್ಯಕ್ಟ್ ಮಾಡ್ತಾರೆ, ಇವ್ರಿಗೇನು ಬಹಳಷ್ಟು ಗೊತ್ತಿದೆಯಾ, ಈ ರೀತಿ ಟೀಕೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ದಯವಿಟ್ಟು ನಿಮ್ಗೆ ಎಷ್ಟೇ ಗೊತ್ತಿದ್ರು ಏನೇ ಗೊತ್ತಿದ್ರು, ಐ ನೋ ವೆರಿ ವೆಲ್ ನಿಮಗೆ ಎಲ್ಲನೂ ಗೊತ್ತಿದೆ. ಬಟ್ ಆದರೆ ಗೊತ್ತಿದೆ ಅಂತ ಹೇಳಿ ತೋರಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಹೇಳ್ತಾ ಹೋದಷ್ಟು ಚಿಕ್ಕವರಾಗಿ ಕಾಣಿಸ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ನೀವು ಯಾವ ಸ್ಟ್ರೆಂತ್ ಕಡೆ, ನೀವು ಯಾವ ವಿಚಾರದ ಬಗ್ಗೆ ಗಮನ ಹರಿಸ್ಬೇಕೋ ಅದಕ್ಕೆ ಭಗವಂತನೇ ನಿಮ್ಗೆ ಒಂದಷ್ಟು ಸ್ಟ್ರೆಂತ್ ಕೊಟ್ಟಿದ್ದಾನೆ. ನೀವು ಆ ವಿಚಾರದಲ್ಲಿ ಮುಂದೆ ಹೋಗುವಂಥದ್ದು ಒಳ್ಳೆಯದು. ಇಲ್ಲಿ ಹಿಂದೆ ಆಗಿರೋ ಘಟನೆ ಆಗಿರ್ಬೋದು ಅಥವಾ ಇನ್ಯಾರೋ ನನ್ನ ಜೊತೆಗೆ ತುಂಬ ಚೆನ್ನಾಗಾಗಲಿ ಅನ್ನುವಂತಹ ಬೇರೆ ಎಕ್ಸ್ಪೆಕ್ಟೇಷನ್ ಅತಿಯಾಗಿ ಬೇಡ. ಎಕ್ಸ್ಪೆಕ್ಟೇಷನ್ ಏನಾದರೂ ಮಾಡಿದ್ರೆ ಹ್ಯಾಂಗ್ಡ್ ಮ್ಯಾನ್ ಪರಿಸ್ಥಿತಿ. ಅಂದರೆ ಇಲ್ಲಿ ನೋಡಿ, ಒಬ್ಬ ಮನುಷ್ಯನಿಗೆ ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬೇರೆಯವ್ರಿಗೆ ಕೆಲವರು ಯೋಗಗಳಲ್ಲಿ ಅಂಥದ್ದು ಇರೋದೇ ಇಲ್ಲ. ನೀವೇನು ಅಂದ್ಕೊಳ್ತೀರಿ, ನನ್ನ ಜೊತೆನೇ ಎಲ್ಲರೂ ಚೆನ್ನಾಗಿರಲಿ, ನನ್ನೊಟ್ಟಿಗೆ ಎಲ್ಲರೂ ಮುಂದೆ ಹೊರಿಲಿ, ಅದೆಲ್ಲ ಬೇಡ. ಇಲ್ಲಿ ಏನಾಗಿದೆ, ನಿಮಗೆ ಯೋಗ ಬಂದಿದೆ, ನೀವು ಚೆನ್ನಾಗಿರುವಂತಹ ಪರಿಸ್ಥಿತಿ ಇದೆ, ಅಂಥದ್ರಲ್ಲಿ ನಾನು ಹೇಗಿದ್ದೀನಿ ಅವರು ಅದೇ ರೀತಿ ಇರಲಿ, ನಾನೇನು ತಿಂದೆ ಅವರು ಅದೇ ಥರ ತಿನ್ನಲಿ, ನನ್ನ ಡ್ರೆಸ್ ಕೋಡ್ ಹೇಗಿದೆ, ನನ್ನ ಫ್ರೆಂಡ್ ಕೂಡ ಹಾಗೆ ಇರಲಿ, ನನ್ನ ಲವರೋ, ನನ್ನ ಹೆಂಡ್ತಿನೋ, ನನ್ನ ಗಂಡನೋ ಅವರು ಹಾಗೆ ಇರಲಿ. ದಯವಿಟ್ಟು ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ, ಫುಲ್ ಸ್ಟಾಪ್ ಮಾಡಿ. ಬಿಕಾಸ್ ಆ ಯೋಗ ಅನ್ನೋದು ನಿಮಗೆ ಬಂದಿದೆ. ಅದನ್ನೇನಾದರೂ ಇನ್ನೊಬ್ರು ಯೋಗನ ನೀವು ತಪ್ಪಿಸೋದಕ್ಕೆ ಹೋದರೆ ಅವರು ಕಷ್ಟದಲ್ಲೇ ಇರಬೇಕಾಗತ್ತೆ, ಅವರು ಏನೇ ಮಾಡಬೇಕಾಗತ್ತೆ. ಅದನ್ನು ನೀವು ತಪ್ಪಿಸೋಕೆ ಹೋದರೆ ನೀವು ಸ್ಟ್ರಕ್ ನಿಮ್ಮ ಮನಿ ಬ್ಲಾಕೇಜ್ ಆಗುವಂಥದ್ದಾಗಿರ್ಬೋದು ಅಥವಾ ವ್ಯವಹಾರ ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು, ಈ ರೀತಿಯೆಲ್ಲ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ, ಇನ್ನು ವರ್ಷದ ಕೊನೆ ಬರ್ತಾ ಇದ್ದೋ ಹಾಗೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಬಹಳ 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 ಅದ್ಭುತವಾದಂತಹ ತಿರುವು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಹಾಗೆ ಹೊಸ ವರ್ಷಕ್ಕೆ ಏನು ಕಾಲಿಡ್ತಿದ್ದೀರಿ ಅಲ್ವಾ, ಬಹಳಷ್ಟು ಅದ್ಭುತವಾದಂತಹ ವರ್ಷ ಈ ವರ್ಷ ಅಂತ ಹೇಳಿ ತೋರಿಸುತ್ತೆ. ಬಹಳ ಈ ಎಲ್ಲ ನೋವುಗಳಾಗಿರಬಹುದು, ಏನೇ 2026 ಯಾರು ಎಂಟ್ರಿ ಕೊಡ್ತಾ ಇದ್ದೀರಲ್ಲ, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡವರು ಅದ್ಭುತವಾದಂತಹ ಯೋಗದಲ್ಲಿ ಕಾಲಿಡ್ತಾ ಇದ್ದೀರಾ. ಒಳ್ಳೆಯ ಪಟ್ಟ, ಒಳ್ಳೆಯ ಹೆಸರು, ಒಳ್ಳೆಯ ಡಿಸಿಷನ್ ತಗೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಿ. ಹಾಗೆ ಕೆಲವು ಜನಗಳಿಂದ ಪಾಠಗಳನ್ನು ಕಲಿತು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಭಾಳಷ್ಟು ಈ ಲೈಫಲ್ಲಿ ನಾನು ಬರೀ ನೋವನ್ನೇ ನೋಡಿದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಅದಕ್ಕೆ ನೀವೇನು ನೋವು ಪಟ್ಟಿದ್ರಿ ಅದರ ಆಪೋಸಿಟ್ ಆಗಿ ಒಳ್ಳೆಯ ತಿರುವು ನಿಮ್ಮ ಜೀವನದಲ್ಲಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಕೈಯಲ್ಲಿ ಇಟ್ಕೊಂಡಿರೋದು ಏನು ಅಂತ ತಿಳ್ಕೊಳ್ಬೇಡಿ. ಆ್ಯಕ್ಚುಲಾಗಿ ಬ್ಲ್ಯಾಕ್ ಟರ್ಮಲಿನ್. ನನಗೆ ಬ್ಲ್ಯಾಕ್ ಟರ್ಮಲಿನ್ ನನ್ನನ್ನು ಸುರಕ್ಷತೆಗಾಗಿ, ನನ್ನ ರಕ್ಷಣೆಗಾಗಿ ಯಾವೆಲ್ಲ ಕೆಟ್ಟ ಕಣ್ಗಳಿರುತ್ತೋ ಅದು ಎಲ್ಲನೂ ರಿಮೂವ್ ಮಾಡುವಂತಹ ಶಕ್ತಿ ಬ್ಲ್ಯಾಕ್ ಟರ್ಮಲಿನ್ಗಿದೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳಿ, ಕೆಟ್ಟ ಕಣ್ಗಳಿಂದ ರಿಮೂವ್ ಆಗಿ, ಇಲ್ಲಾಂದರೆ ನಿಮಗೆ ಬರುವ ಯೋಗಗಳು ಕೂಡ ಒಂದಷ್ಟು ಬೇಗ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಓಕೆ, ಈಗ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಈ ಕೊನೆಯ 3 ತಿಂಗಳ ಕಾಲ ನಿಮ್ಮ ಭವಿಷ್ಯ ಹೇಗಿದೆ, ಯಾವ ಮುನ್ಸೂಚನೆ ಪ್ರಕೃತಿ ನಿಮಗೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ಕಾರ್ಡ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನಾಗ್ತಾ ಇದೆ, ಯಾವ ಮುನ್ಸೂಚನೆ ನಿಮಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಸ್ವಾರ್ಡ್ಸ್, ಫೂಲ್, ಟವರ್. ಓಕೆ,
ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಹೊಸ ಕೆಲಸ ಬದಲಾವಣೆ ಈ ಕೊನೆಯಲ್ಲಿ ಇದೆ ಅಂತ ಹೇಳಿ. ಕೆಲಸದ ವಿಚಾರವಾಗಿ ಏನಾದರೂ ಇದ್ರೆ ಕೆಲಸದ ವಿಚಾರವಾಗಿ ವರ್ಗಾವಣೆ, ಬದಲಾವಣೆ, ಹೊಸ ವಿಚಾರ, ಹೊಸ ಕೆಲಸ, ಹೊಸ ಆಪರ್ಚುನಿಟಿ, ಹೊಸ ಪ್ರೊಫೈಲ್, ಇದು ಎಲ್ಲನೂ ಕೂಡ ಹೊಸತು ಯಾವುದೋ ಒಂದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಅದು ಬಹುಶಃ ನಾನು ಇಲ್ಲಿ ಕಾರ್ಡನ್ನು ನೋಡಿರೋದ್ರಿಂದ ಎಲ್ಲ ಹೊಸ ವಿಚಾರಗಳು ಎಲ್ಲರ ಲೈಫಲ್ಲಿ ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಹೊಸ ಬಿಗಿನರ್ಸ್ ಏನಾದರೂ ಕೆಲಸ ಶುರು ಮಾಡಬೇಕು ಅಥವಾ ಏನೋ ಒಂದು ನಾನೊಂದು ಕಂಪ್ನಿನ ಕಟ್ಟಬೇಕು ಅಥವಾ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಅನ್ನೋದಕ್ಕೂ ಕೂಡ ಈ ವರ್ಷದ ಕೊನೆಯ 3 ತಿಂಗಳು ಬಹಳಷ್ಟು ಅದ್ಭುತವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷ್ನಲಿ ನೀವು ನಿಮ್ಮನ್ನು ಬಹಳಷ್ಟು ಜನ ಗೆಲ್ತಾರೆ, ಎಮೋಷ್ನಲಿನೇ ನಿಮ್ಮನ್ನು ಒಡೆಯೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ಎಲ್ಲ ಸಮಯದಲ್ಲೂ ಎಮೋಷನ್ಸ್ ಬೇಡ, ಅವಶ್ಯಕತೆ ಇಲ್ಲ. ಇಲ್ಲಿ ಕ್ವೀನ್ ಏನು ಮಾಡಿದಾಳೆ, ಬಿಳಿ ಬಟ್ಟೆ ಹಾಕಿ ಕೂತಿದ್ದಾಳೆ, ಅವಳ ಹಿಂದೆ ಕಪ್ಪು ಚೇರಿದೆ. ಅಂದರೆ ಈಕೆಗೆ ಎಮೋಷ್ನಲಿ ಇವಳನ್ನು ಹಾಳು ಮಾಡೋದೇ ಜಾಸ್ತಿ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ಎಮೋಷ್ನಲಿ ಬಂದು ಹಾಳು ಮಾಡುವಂತಹ ಜನಗಳೇ ಜಾಸ್ತಿ. ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂದ ಕೂಡಲೇ ಯಾವುದೋ ಒಂದು ಕೆಟ್ಟ ಕಣ್ಣು. ನಾನು ಅದಕ್ಕೆ ಹೇಳೋದು, ಈ ಸುಲೇಮಾನಿ ಹಕೀಕ್ ಮಿಕ್ಸ್ ಟೈಗರ್ ಹಾಕೊಂಡಾಗ ಈ ಮಾಟ ಮಂತ್ರ ವಶೀಕರಣ ಈ ಥರದ್ದು ಏನೇನೆಲ್ಲ ಹೇಳ್ತಿರಲ್ಲ, ಅದಕ್ಕೆಲ್ಲನೂ ಕೂಡ ಒಂದು ಕಡೆವಾಣ ಹಾಕತ್ತೆ. ಇದು ನಿಮ್ಮ ದೇಹಕ್ಕಾಗಿರ್ಬೋದು, ನಿಮ್ಮ ಆರಾಗಿರಬಹುದು, ತಾಗದೇ ಇರುವ ರೀತಿಯಲ್ಲಿ ಇದು ನೋಡ್ಕೊಳ್ಳುತ್ತೆ. ಟೈಗರ್ ಏನು ಮಾಡುತ್ತೆ, ಇನ್ನರ್ ಮೋಟಿವೇಶನ್, ಭಯ ಪಡೋದು, ಗಾಬರಿ ಪಡೋದು, ಈ ಥರದ್ದೆಲ್ಲ ಏನಿರುತ್ತಲ್ಲ ಅದಕ್ಕೆ ಕಂಟ್ರೋಲ್ ಮಾಡುತ್ತೆ. ಸುಲೇಮಾನಿ ಹಕೀಕ್ ಅದ್ಭುತವಾಗಿ ವರ್ಕ್ ಮಾಡುವಂಥದ್ದು, ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ತೆಗೆದು ಹಾಕಿ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಒಳಗಡೆ ತರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನೀವೇನಾದರೂ ಕೆಲಸ ಮಾಡ್ತಿದ್ರೆ ಅದು ತೋರಿಕೆ ಬೇಡ, ಅವಶ್ಯಕತೆ ಬೇಡ, ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದು ಬೇಡ. ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೊಮ್ಮೆ ಹೇಳಬೇಕಾಗತ್ತೆ, ನಾನು ಆಗ ಮಾಡ್ತೀನಿ, ಹೀಗೆ ಮಾಡ್ತೀನಿ. ಹೌದು, ನೀವು ಎಷ್ಟು ಸೈಲೆಂಟ್ ಆಗಿರ್ತೀರಿ, ಎಷ್ಟು ತಾಳ್ಮೆಯಿಂದ ಉತ್ತರಗಳನ್ನು ಕೊಡ್ತೀರಿ, ಎಷ್ಟು ತಾಳ್ಮೆಯಿಂದ ನಿಮ್ಮ ಕೆಲಸದ ವಿಚಾರವಾಗಿ ನೀವು ಪ್ರೊಸೆಸಿಂಗ್ ಮಾಡ್ತೀರಿ, ಅಷ್ಟು ಜಯ ನಿಮ್ಮಲ್ಲಿದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಒಂದು ಒಳ್ಳೆಯ ಇಲ್ಲಿ ನನಗೆ ತುಂಬ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಬಹಳಷ್ಟು ಎಮೋಷನ್ ಆಗಿ ಇರುವಂಥ ಎಮೋಷನಲ್ ಪರ್ಸನ್ ಅಂತಲೇ ನಾನು ನೋಡಬಹುದು. ಬಟ್ ಆದರೆ ನೀವೇನು ಮಾಡಬೇಕಾಗತ್ತೆ, ಆ ಎಮೋಷನ್ನ ಸ್ವಲ್ಪ ದಿನಗಳ ಕಾಲ ತೆಗೆದಿಡಬೇಕಾಗತ್ತೆ. ಇಲ್ಲಿ ನಿಮ್ಮ ಬಗ್ಗೆ ಎಷ್ಟು ಹೊಗಳ್ತಾರೋ ನಿಮ್ಮ ಬಗ್ಗೆ ತೆಗಳುವಂತಹ ಜನಗಳು ಕೂಡ ಅಷ್ಟೇ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ನಿಮ್ಮ ಬಗ್ಗೆ ನಿಮ್ಮ ಮುಂದೆ ಬಹಳಷ್ಟು ಆಡಂಬರವಾಗಿ ಹೊಗಳುವಂಥದ್ದು, ಆಮೇಲೆ ನಿಮ್ಮ ಹಿಂದೆ ತೆಗಳುತ್ತಾರೆ. ಸೊ ಹಾಗಾಗಿ ನೀವೇನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರಿ, ನೀವಿನ್ನೇನೋ ಒಂದು ಮಾಡಬೇಕು ಅಂದ್ಕೊಂಡಿದ್ರಿ, ನಾನು ಹಾಗಿರಬೇಕು ಅಂದ್ಕೊಂಡಿದ್ದೀನಿ, ನಾನು ಹೀಗಿರಬೇಕು ಅಂದ್ಕೊಂಡಿದ್ದೀನಿ, ನಾನು ಮುಂದೆ ಅದು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಮನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಇನ್ನೊಂದೇನೋ ವ್ಯವಹಾರ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಬೇರೆಯವ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ನೀವೇನು ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ, ನೀವೇನು ಅನ್ನೋದು ನಿಮ್ಮ ಸುತ್ತಕ್ಕೆ ಗೊತ್ತಿದೆ. ಅದನ್ನು ಹೇಳ್ಕೊಂಡು ಮತ್ತಿನ್ನಷ್ಟು ನೀವೇನೋ ಗ್ರೇಡ್ ಆಗ್ತೀರಾ ಅಂತ ಅಲ್ಲ, ಯಾವುದೋ ಒಂದು ಕಣ್ಣಿಂದ ನೀವು ಒಡೆದೋಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ. ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಯಾರ ಹತ್ರ ಆಗಿರಲಿ, ಯಾರೇ ನಿಮಗೆ ಬಂದು ಏನೇ ಚಾಡಿ ಮಾತುಗಳಾಗಿರಲಿ, ಕೊಂಕು ಮಾತುಗಳಾಗಿರಲಿ, ಅವ್ರು ಹಾಗಂದ್ರು ಹೀಗಂದ್ರು ಈ ಥರದ್ದೆಲ್ಲ ನೀವು ಕೇಳೋದಕ್ಕಿಂತ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಹೌದಾ, ಹಂಗೆ ಹೇಳಿದ್ರ ನನಗೆ ಈ ಥರ ವಿಚಾರಗಳನ್ನು ತರಬೇಡಿ, ಯಾಕೆ ಅಂದರೆ ನನ್ನಲ್ಲಿರೋದೊಂದು ಪಾಸಿಟಿವ್ ಎನರ್ಜಿ ನನ್ನಲ್ಲಿದೆ. ನೆಗೆಟಿವ್ ಇನ್ನೇನೋ ತಂದು ನನ್ನ ಆರಾನ ಚೇಂಜ್ ಮಾಡಬೇಡಿ, ನನ್ನ ತಾಳ್ಮೆನ ಚೆಕ್ ಮಾಡಬೇಡಿ ಅಂತ ಹೇಳಿ. ಯಾಕೆ ಅಂದರೆ ಇಲ್ಲಿ ಯಾರು ರೀಡಿಂಗ್ ನೋಡ್ತಿದ್ರಿ ಅವ್ರಿಗೆ ಕೋಪನೂ ಜಾಸ್ತಿ ಅಂತಾನೆ. ತಾಳ್ಮೆ ಎಷ್ಟಿದೆ ಅಷ್ಟೇ ಕೋಪನೂ ಜಾಸ್ತಿನೇ. ಸೊ ಹಾಗಾಗಿ ಇಂಥವರೆಲ್ಲ ಯಾರೋ ಏನೋ ಹೇಳಿದ್ರು, ಯಾರೋ ಏನೋ, ನಿಮ್ಮ ಯೋಗ್ಯತೆ ಮಾತ್ರ ಬದಲಾಯಿಸೋಕ್ಕಾಗೋದಿಲ್ವೇ? ಸೊ ಹಾಗಾಗಿ ಯಾರು ಏನಾದರೂ ಹೇಳ್ಕೊಳ್ಳಿ, ಯಾರು ಏನಾದರೂ ಬರಲಿ, ನೀವು ಅಂಥದಕ್ಕೆ ಎಂಟರ್ಟೈನ್ ಮಾಡಬಾರ್ದು ಅನ್ನೋದು ಈ ಕಾರಣ ಅಭಿಪ್ರಾಯ. ಇಲ್ಲಿ ಕೆಲವೊಂದು ಸಲ ನಿಮ್ಮ ಯೋಗಗಳು, ನಿಮ್ಮ ಯೋಗ್ಯತೆಗಳು, ಹಾಗೆ ನಿಮ್ಮ ಮುಂದಿನ ವಿಚಾರಗಳು, ಇದನ್ನೆಲ್ಲ ನಾನು ಅದಕ್ಕೆ ಹೇಳಿದ್ದು. ಇಲ್ಲಿ ಫುಲ್ ಕಾರ್ಡ್ ಬಂದಿರೋದ್ರಿಂದ ಯಾರಾದರೂ ನಿಮ್ಮನ್ನು ಹೊಗಳ್ತಾ ಇದ್ರೆ, ಯಾರಾದರೂ ನಿಮ್ಮ ಬಗ್ಗೆ ಕೆದಕಿ ಕೇಳ್ತಾ ಇದ್ರೆ, ಯಾರಾದರೂ ನಿಮ್ಮ ವ್ಯವಹಾರದ ಬಗ್ಗೆ ಕೇಳ್ತಾ ಇದ್ರೆ, ಯಾರಾದರೂ ನಿಮ್ಮ ಫ್ಯಾಮಿಲಿ ವಿಚಾರ, ನಿಮ್ಮ ಸಂಸಾರದ ವಿಚಾರ ಕೇಳ್ತಾ ಇದ್ರೆ, ದಯವಿಟ್ಟು ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ. ಯಾಕೆಂದರೆ ಈ ವರ್ಷದ ಕೊನೆಯ 3 ತಿಂಗಳಲ್ಲಿ ನಿಮ್ಮ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮನ್ನು ಒಂದಷ್ಟು ಟ್ರ್ಯಾಪ್ ಮಾಡೋ ಸಾಧ್ಯತೆ ಇದೆ. ಟ್ರ್ಯಾಪ್ ಇನ್ ದ ಸೆನ್ಸ್ ಹೆಂಗೆ ಅಂತ ಹೇಳಿದ್ರೆ, ನಿಮ್ಮನ್ನು ಹಳ್ಳಕ್ಕೆ ತಳ್ಳುವಂಥದ್ದು, ಅಥವಾ ನಿಮಗೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲಿ ಮೇಲೆ ಹೋಗ್ಬಿಡ್ತಾರೋ, ಇನ್ನೇನೋ ಆಗತ್ತೆ ಅಂತ ಹೇಳಿ ನಿಮ್ಮನ್ನು ಕೆಡುವುದಕ್ಕೂ ಕೂಡ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ನೂ ಕೆಲವರಿಗೆ ಇನ್ನೊಂದೇನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಕೆಲಸ, ಬಿಸ್ನೆಸ್ಸು, ಮನೆ ವಿಚಾರ, ಸಂಸಾರದ ವಿಚಾರ, ಇನ್ನೇನೋ ಎಮೋಷನ್ಸು, ಅಳು ಕರು, ಈ ಥರದ್ದೆಲ್ಲ ನೀವು ಮಾಡಿಕೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ. ಇದರಿಂದ ನೀವು ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸೊ ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ
ನಾನು ಯಾಕೆ ಒತ್ತಿ ಒತ್ತಿ ನಿಮಗೆ ಯಾವುದೇ ವಿಚಾರಗಳನ್ನ ಯಾರ ಹತ್ರನೂ ಕೂಡ ಹೇಳಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಔಟ್ಕಮ್ ಬಂದು ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನಿಮ್ಮನ್ನ ಅತಿಯಾಗಿ ನಂಬಿಸಿ ಮೋಸ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅತಿಯಾಗಿ ಯಾವ ವ್ಯಕ್ತಿಯನ್ನ ನೀವು ನಂಬಿರ್ತೀರಿ ಅವರು ಮೋಸ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ, ಅವರಿಂದನೇ ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ. ಅತಿಯಾಗಿ ಯಾರನ್ನೂ ಕೂಡ ಹಚ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅತಿಯಾಗಿ ಹಚ್ಕೊಂಡು ಅವರ ಜೊತೆಗೆ ಮುಂದೆ ಒಂದು ಸ್ಟೆಪ್ ಇಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮೂರನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ? ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಮೂರನೇ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಈ ವರ್ಷದ ಕೊನೆಯ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಜೀವನದಲ್ಲಿ ಈ ವರ್ಷದ ಕೊನೆಯ 3 ತಿಂಗಳ ಭವಿಷ್ಯ ಏನಾಗಿದೆ, ಯಾವ ಮುನ್ಸೂಚನೆ ಪ್ರಕೃತಿ ನಿಮಗೆ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ವಿಚಾರಗಳು ನಿಮಗೆ ತಿಳಿಯುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾರನ್ನೋ ತುಂಬ ನಂಬಿ ಹೂಡಿಕೆ ಮಾಡುವಂಥದ್ದು ಅಥವಾ ಇಂಥದ್ದೇ ಫೇಕ್ ಫೇಸ್ಗಳನ್ನು ನೀವು ನಂಬುವಂಥದ್ದು, ಈ ರೀತಿಯೆಲ್ಲ ಏನಾದರೂ ತುಂಬ ನಂಬಿಕೆ ಆಗಿದ್ದರೆ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಸತ್ಯ ಘಟನೆ ನಿಮಗೆ ತಿಳಿಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾರನ್ನಾದರೂ ನಂಬಿದರೆ ಅಥವಾ ಯಾರನ್ನಾದರೂ ನಂಬಿ ಹೂಡಿಕೆಗಳನ್ನು ಮಾಡುವಂಥದ್ದಾಗಿರಬಹುದು, ಏನೇ ಇರಬಹುದು, ನಿಮಗೆ ಅಂಥ ವ್ಯಕ್ತಿಗಳ ವಿಚಾರವಾಗಿ ಸತ್ಯ ತಿಳಿಯುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ವಿಚಾರಗಳನ್ನು ಇಟ್ಕೊಳ್ಳುವಂಥದ್ದು, ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಯಾವುದೇ ವಿಚಾರ ಆಗಿರಬಹುದು, ಅತ್ತೆ ಸೊಸೆ ಜಗಳ ಆಗಿರ್ಬೋದು, ಯಾವುದೇ ಎಂಥದ್ದೇ ಮನೆಯವರ ವಿಚಾರಗಳನ್ನಾಗಿರ್ಬೋದು, ಅದನ್ನು ಅವ್ರು ಏನಾದರೂ ಹೇಳಿದ್ದು ಕೂಡಲೇ ನೀವು ಸಡನ್ನಾಗಿ ಮಾತನಾಡುವಂಥದ್ದಾಗಿರ್ಬೋದು, ಇನ್ನೊಂದು ಮತ್ತೊಂದು ಮಾಡ್ತಾ ಇಲ್ಲ, ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ, ಕೊರ್ಗಿ ಏನು ಮಾಡ್ತಾ ಇದ್ರೆ ಅವ್ರ ಮೇಲೆ ಇನ್ನಷ್ಟು ರಚ್ಚು ಜಾಸ್ತಿ ಆಗುವಂಥದ್ದು, ದುಃಖ ಜಾಸ್ತಿ ಆಗುವಂಥದ್ದು, ಅಯ್ಯೋ ನಾನು ಒಂಟಿನಾ ಅನ್ನುವಂಥದ್ದು ಆಗಿರ್ಬೋದು. ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಬಹಳಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿದೆ. ಸೊ ಅದನ್ನು ಬಿಡ್ತಿದ್ದೀರಿ, ಇಲ್ಲಿ ಏನು ಮಾಡ್ತಾ ಇದ್ರಿ, ಬಗೆಹರಿಸ್ಕೊಳ್ಳೋದಕ್ಕಿಂತ ಒಳಗಡೆನೆ ಕೊರ್ಗಿ. ನಾನು ಯಾವಾಗಲೂ ಕೊರ್ಗೋವ್ರಿಗೆ ಒಂದು ಮಾತು ಹೇಳ್ತೇನೆ ಕೇಳಿ, ನೀವು ಎಷ್ಟು ಕೊರಗ್ತಾ ಇರ್ತೀರಲ್ಲ, ನಿಮ್ಮ ದೇಹ ಗೆದ್ಲುಳವಾಗಿ ಮಾಡಿಬಿಡುತ್ತೆ. ನಿಮ್ಮ ಮುಂದೆ ಹೋಗೋದಕ್ಕೂ ಕೂಡ ಬಹಳ ಕಷ್ಟ ಆಗತ್ತೆ. ದಯವಿಟ್ಟು ಯಾರದೇ ಅವ್ರ ಮನೆಗೆ ಅತ್ತಂದ್ರು, ಇವ್ರ ಮನೆಗೆ ಇತ್ತಂದ್ರು, ಇವ್ರು ಯಾಕೆ ಮುಂದಕ್ಕೆ ಹೋದ್ರು, ಅವ್ರು ಯಾಕೆ ಹಿಂದಕ್ಕೆ ಬಂದರು, ದಯವಿಟ್ಟು ಅದನ್ನ ತಲೆಯಿಂದ ತೆಗೆದು ಹಾಕಿ, ನಾನೇನು ಮಾಡಬೇಕು, ನಾನು ಹೇಗಿರಬೇಕು, ನನ್ನ ಊಟದ ರೊಟ್ಟಿನ ಹೇಗಿರಬೇಕು, ನಾನು ಒಂದು 4 ಜನದ ನನ್ನನ್ನು ನೋಡುವ ರೀತಿಯಲ್ಲಿ ನಾನು ಹೇಗೆ ಬೆಳಿಬೇಕು ಅಂತ ವಿಚಾರಗಳನ್ನು ನೋಡಿ. ಸೊ ಇಲ್ಲಿ ನಿಮಗೆ ಭಗವಂತ ಎಲ್ಲ ಥರದ್ದನ್ನು ಕೊಟ್ಟಿದ್ದಾನೆ, ಆದರೆ ನೀವು ಆಗದೆ ಇರೋದನ್ನ ಬಗ್ಗೆ ಥಿಂಕ್ ಮಾಡೋದು, ಗೋಳಾಡೋದು, ನಿಮ್ಮ ಜೊತೆಗಿರೋರ್ಗೂ ಕೂಡ ಗೋಳ ಹೊಯ್ಕೊಳ್ಳೋದು, ಇದೇ ರೀತಿ ಮಾಡ್ತಾ ಇದ್ರಿ. ನಿಮ್ಮ ಮನಸ್ಸನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ, ದಯವಿಟ್ಟು ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡಿ, ಒಂದು ಗ್ಲಾಸ್ ನೀರು ಕುಡೀರಿ, ಆ ನೀರ್ ಜೊತೆಗೆ ಮಾತಾಡಿ, ನನಗೇನಾಗಬೇಕು ಅನ್ನೋದು ಕೇಳ್ಕೊಳ್ಳಿ, ಒಳ್ಳೇದನ್ನೇ ಕೇಳ್ಕೊಳ್ಳಿ. ಶತ್ರುಗಳು ಬಂದ್ಬಿಡ್ತಾರ, ಅವ್ರು ನನಗೆ ಹಂಗೆ ಅನ್ಕೊಂತಾರ, ಇವ್ರು ನಿನಗೆ ದಯವಿಟ್ಟು ಅದನ್ನ ತಲೆಯಿಂದ ತೆಗೆದು ಹಾಕಿ, ಅಂಥವ್ರು ಬರ್ತಾರ, ಅಂಥವ್ರು ಇರ್ತಾರ, ಅಂಥವ್ರು ಹೋಗ್ತಾರ ಅನ್ನುವಂತಹ ಯೋಚನೆ ಮಾಡಿ ಅಂಥದ್ದೇ ಒಂದು ತಗೊಂಡು ಬಂದು ನಿಮ್ಮ ಸಂದರ್ಭದಲ್ಲೋ ನಿಮ್ಮ ಲೈಫ್ನಲ್ಲೋ ತುರುಗಿಸ್ಕೊಳ್ತಾ ಇದ್ದೀರಿ. ನೀವು ಯಾರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮಾಡಿರ್ತೀರಿ, ಅಥವಾ ಯಾರ ಬಗ್ಗೆ ಏನು ಥಿಂಕ್ ಮಾಡಬಾರ್ದು ಅಂತ ಮಾಡ್ಕೊಂಡಿರ್ತೀರಿ, ಅದೇ ಯೋಚನೆ ಬರ್ತಾ ಇರತ್ತೆ. ದಯವಿಟ್ಟು ನಿಮ್ಮ ಲೈಫ್ ಬಗ್ಗೆ ಮಾತ್ರ ನೀವು ಗಮನ ಕೊಡಬೇಕಾಗತ್ತೆ. ನನ್ನ ಜೀವನದಲ್ಲೇ ನಾನು ಹೇಗಿರಬೇಕು, ನಾನು ಯಾವ ರೀತಿ ಬದುಕಬೇಕು, ಬಾಳ್ಬೇಕು, ಈ ರೀತಿಯಾದಂಥ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬರೀ ಬೇಡದ ವಿಚಾರಗಳು ಬರುವಂಥದ್ದು, ಬರೀ ಬೇಡದ ಥಿಂಕ್ಸ್ಗಳು ಬರುವಂಥದ್ದು. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ, ಕೊನೆಯ ಕಾರ್ಡ್ ಅದು. ಸೊ ಬೇಡದ ವಿಚಾರಗಳು ಥಿಂಕ್ ಮಾಡುವಂಥದ್ದು, ಬೇಡದ ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದು. ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಗೊತ್ತಾ, ಇಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಲ್ಲ. ಬೇರೆಯವರೊಟ್ಟಿಗೆ ನನಗೆ ಯಾಕೆ ಹೀಗೆ ಹೇಳಿದ್ರಿ, ನೀವು ಈ ಥರ ಹೇಳ್ಬಾರ್ದಾಗಿತ್ತು, ನನ್ನ ಸ್ವಭಾವ ಆ ರೀತಿ ಅಲ್ಲ,
ನೀವು ಈ ರೀತಿ ತಿಳ್ಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ ಅಂತ ಅಂದಾಗ ಏನಾಗುತ್ತೆ, ಒಂದಷ್ಟು ನಿಮ್ಮ ಮನಸ್ಸಿನ ಮಾತನ್ನ ಅವ್ರಿಗೆ ಮುಟ್ಸ್ತಾ ಆಗತ್ತೆ. ಈ ಕಡೆ ಜಗಳನೂ ಇರೋದ್ರಿಲ್ಲ, ಈ ಕಡೆ ಇನ್ನೊಂದು ಮತ್ತೊಂದು ಇರೋದಿಲ್ಲ. ಇದರಲ್ಲೆಲ್ಲ ಏನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಬೇಡದ ವಿಚಾರಗಳನ್ನ ಅಥವಾ ಮನಸ್ಸಿನಲ್ಲಿ ಅವ್ರು ಏನೋ ಮಾಡಿದಂಥದ್ದನ್ನ ಇಟ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ಏನಾಗ್ತಿದ್ದೀರಿ, ಹಠಕ್ಕೆ ಒಳಗಾಗ್ತಾ ಇದ್ದೀರಿ. ಕೋಪಗಳು ಬೇಗ ಬರುವಂಥದ್ದು ಆಗ್ತಾ ಇದೆ, ಸಿಟ್ಟುಗಳು ಬೇಗ ಬರುವಂಥದ್ದು ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಕ್ಲಿಯರ್ ಕಮ್ಯುನಿಕೇಶನ್ ಮಾಡಬೇಕಾಗತ್ತೆ. ಹಾಗೆ ಇನ್ನು ಕೆಲವರು ಲೈಫಲ್ಲಿ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಔಟ್ಕಮ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಬ್ಲಾಕೇಜಸ್ಗಳಾಗಿತ್ತು ನಿಮ್ಮ ಜೀವನದಲ್ಲಿ. ಹಣದ ಬ್ಲಾಕೇಜಸ್ ಆಗಿರಬಹುದು, ಇನ್ನೊಂದು ಮತ್ತೊಂದು ಯಾವುದೆಲ್ಲ ಬ್ಲಾಕೇಜಸ್ ಆಗಿತ್ತಲ್ಲ, ಸೊ ಆ ಬ್ಲಾಕೇಜಿಂದ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಅವಕಾಶದ ಬಾಗಿಲು ತೆರೆಯುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಬಹುಶಃ 2026 ನಿಮ್ಮ ಲೈಫಲ್ಲಿ ಒಂದು ಹೊಸ ಆಪರ್ಚುನಿಟಿ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ, ಕೆಲವರ ಮುಖವಾಡನು ನೀವು ಮುಖವಾಡ ಕಳಚಿರೋದನ್ನು ಕೂಡ ನೋಡ್ತೀರಿ. ಬ್ಲೈಂಡ್ಲಿ ಯಾರಂದ್ರೆ ಅವ್ರನ್ನ ನಂಬುವ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಲೈಫಲ್ಲಿ ಸುತ್ತ ನಿಮಗೆ ಭಗವಂತ ಬಹಳಷ್ಟು ಪ್ರೊಟೆಕ್ಷನ್ನ ಕೊಟ್ಟಿದ್ದಾನೆ. ಆಗಿರೋದನ್ನ ಬಿಟ್ಟು ಆಗದೆ ಇರೋದನ್ನ ಗಮನ ಹರಿಸಿ ನಿಮ್ಮ ಬ್ಲಾಕೇಜಸ್ನ ನೀವೇ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನಾನು ಹೇಳ್ಬಹುದು. ಹಾಗೆ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಳ್ಳೆ ಯೋಚನೆನೂ ನಿಮ್ಮ ತಲೆಯಲ್ಲಿ ಬರುತ್ತೆ. ದಯವಿಟ್ಟು ಅದಕ್ಕೆ ಹೇಳೋದು, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ 5 ನಿಮಿಷ ಕೂತು ಡೀಪ್ ಬ್ರೀತ್ ಮಾಡಿ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ. ನನಗೇನಾಗಬೇಕು, ನಾನೇನು, ಇನ್ನೊಬ್ಬರ ಬಗ್ಗೆ ಸೆಕೆಂಡಿಗೂ ಯೋಚನೆ ಮಾಡೋಕೆ ಹೋಗ್ಬೇಡಿ. ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ಅವ್ರು ಯಾಕೆ ಹಂಗಿದ್ದಾರೆ. ಮಾಡಿದ್ರೆ ಒಳ್ಳೇದು ಮಾತ್ರ ಮಾಡಿ. ಅವ್ರ ಮನೆಗೆ ಅದು ತಗೊಂಡ್ರಾ, ಅದಕ್ಕಿಂತ ಒಂದು ಹೆಚ್ಚು ಚೆನ್ನಾಗಿರೋದು ಕೊಡಪ್ಪ ಭಗವಂತ. ಇಷ್ಟೇ. ಇಲ್ಲಿ ಒಳ್ಳೆತನನೂ ಆಯ್ತು, ಕೆಟ್ಟದ್ದು ಯಾರ ಮೇಲೂ ಬಯಸೋದೇ ಇದ್ದಂಗಾಯ್ತು. ಓಕೆನಾ? ನಾವು ಯಾರ ಬಗ್ಗೆ ಆಗಿರಲಿ, ಏನೇ ಆಗಿರಲಿ, ಒಳ್ಳೇದು ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಕೆಟ್ಟದಂತೂ ಮಾಡೋದಕ್ಕೂ ಬೇಡ, ಮಾತನಾಡೋದು ಬೇಡ, ಮಾಡೋದಕ್ಕೂ ಹೋಗೋದು ಬೇಡ ಅಂತ ಹೇಳ್ತಾ ಈ ರೀಡಿಂಗ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಲೈಫಲ್ಲಿ 2026ಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಪರ್ಚುನಿಟಿಯ ಬಾಗಿಲೊಂದು ತೆಗೆಯುವಂಥದ್ದಿದೆ. ದಯವಿಟ್ಟು ಆಗಿರುವ ಘಟನೆಗಳನ್ನು ಡ್ರ್ಯಾಗ್ ಮಾಡಿ, ಬರೀ ಇಲ್ಲಿ ಏನು ಗೊತ್ತಾ, ಮಾತಾಡಿದ್ರೆ ಜಗಳ ಆಗ್ತಾ ಇರುವಂತಹ ಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಮಾತ್ರ ಬಗ್ಗೆ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನೀವು ಯಾರ್ಯಾರ ಮುಖವಾಡಗಳು ಹೇಗಿದೆ ಅಂತ ತಿಳಿದು ಮುಂದಕ್ಕೆ ಹೋಗುವಂಥದ್ದು ಅತ್ಯುತ್ತಮ ಅಂತ ಹೇಳ್ತಾ ಈ ವಿಡಿಯೋನೆಲ್ಲಿಗೂ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.